ಇನ್ನೇನು 3 ದಿನಗಳಲ್ಲಿ ಕೊನೆಯ ವಾರಕ್ಕೆ ಕಾಲಿಡ್ತಾ ಇದೆ ಕನ್ನಡದ ಬಿಗ್ ಬಾಸ್ ಸೀಸನ್ 10. ಅಷ್ಟರಲ್ಲೇ ಪಾಕಿಸ್ತಾನದಿಂದ ಬಂತು ಡ್ರೋನ್ ಪ್ರತಾಪ್ಗೆ ಒಂದು ವಿಶೇಷ ಪತ್ರ. ಪಾಕಿಸ್ತಾನದ ಅಭಿಮಾನಿಯೊಬ್ಬರು ಬರೆದಿರುವ ಪತ್ರ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ಈ ಪತ್ರವು ಈಗಾಗಲೇ ಬಿಗ್ ಬಾಸ್ ಮನೆಗೆ ತಲುಪಿದೆ. ಆ ಪತ್ರದಲ್ಲಿ ಪಾಕಿಸ್ತಾನದ ಅಭಿಮಾನಿ ಏನನ್ನ ಬರೆದಿದ್ದಾರೆ ಅಂದರೆ, ಮೊನ್ನೆ ವಾರ ಅಷ್ಟೇ ಸಿಡ್ನಿಯಿಂದ ಒಬ್ಬರು ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಈ ಮನೆಗೆ, ನಿಮಗೆ ಯಾಕೆ ವೋಟ್ ಮಾಡಬೇಕೆಂದು ಪ್ರಶ್ನಿಸಿದರು. ಅದಕ್ಕೆ ಪಾಕಿಸ್ತಾನದ ಅಭಿಮಾನಿಯೊಬ್ಬರು ಪ್ರತ್ಯುತ್ತರವನ್ನು ನೀಡುವಂತೆ ಪತ್ರವೊಂದನ್ನು ಬರೆದು ಕಳಿಸಿದ್ದಾರೆ. ಬಿಗ್ ಬಾಸ್ ಮನೆಯವರು ರಿವೀಲ್ ಮಾಡಿದ ಪತ್ರದಲ್ಲಿ ಬರೆದಿರುವಂತಹ ವಿಷಯ ಹೀಗಿದೆ. ಹಾಯ್, ನಾನು ಅಮರ್, ಪಾಕಿಸ್ತಾನದಿಂದ. ನಾನು ಬಿಗ್ ಬಾಸ್ ಕನ್ನಡದ ಅಭಿಮಾನಿ. ಬಿಗ್ ಬಾಸ್ 10ರ ನಿರಂತರ ನೋಡುಗ ನಾನಾಗಿರುವೆ. ನನಗೆ ಡ್ರೋನ್ ಪ್ರತಾಪ್ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಅವರ ಮೇಲಿರುವ ಆಪಾದನೆಗೆ ನನ್ನದೊಂದು ಉತ್ತರ ನೀಡುತ್ತಿದ್ದೇನೆ. ಮೊನ್ನೆ ವಾರ ಒಬ್ಬರು ಡ್ರೋನ್ ಪ್ರತಾಪ್ ಅವರಿಗೆ, ಪ್ರತಾಪ್ ಅವರೇ, ಯಾರು ನಿಮಗೆ ವೋಟ್ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ ಅಲ್ವಾ, ಮನೆಗೆ ಏನು ಮಾಡಿದ್ದೀರಾ ಅಂತ ಅವರು ನಿಮಗೆ ವೋಟ್ ಮಾಡಬೇಕು, ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳಿದ್ದರು. ಅದಕ್ಕೆ ನಮ್ಮ ಪ್ರತಾಪ್ ಅವರ ಉತ್ತರ ಸರಿಯಾಗಿ ನೀಡಿಲ್ಲ ಅನಿಸುತ್ತೆ. ಅವರ ಪರವಾಗಿ ನಾನು ಉತ್ತರ ಕೊಡುವೆ. ಡ್ರೋನ್ ಪ್ರತಾಪ್ ಅವರ ಕಾಂಟ್ರಿಬ್ಯೂಷನ್ ಏನು ಇದೆ ಅಂತ ಕೇಳುವ ನೀವುಗಳು, ಡ್ರೋನ್ ಪ್ರತಾಪ್ಗೆ ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಮನೆಯಲ್ಲಿ ಇರೋರು ಎಲ್ಲಿ ತಾನೇ ಅವಕಾಶ ಕೊಟ್ಟಿದ್ದಾರೆ? ಮೊದಲನೇ ವಾರವೇ ಅವರ ಮೇಲೆ ದಾರುಣ ಅಪಮಾನವಾಯಿತು. ಇದನ್ನು ಅರ್ಥ ಮಾಡಿಕೊಂಡು ಸುದೀಪ್ ರವರು ಅವರಿಗೆ ಧೈರ್ಯ ತುಂಬಿದ್ದರು. ಆನಂತರ 2ನೇ ವಾರ ತುಂಬ ಆ್ಯಕ್ಟಿವ್ ಆದ ಪ್ರತಾಪ್. ಅದನ್ನು ನೋಡಿದ ಮನೆ ಮಂದಿ, ನೀವು ತುಂಬ ಜಾಸ್ತಿ ಓಪನ್ ಅಪ್ ಆಗಿದ್ದೀರಾ ಅಂತ ಹೇಳಿ, ಜೊತೆಗೆ ಸೇಫ್ ಗೇಮ್ ಆಡ್ತಾ ಇದ್ದೀರಾ ಅಂತ ಹೇಳಿ ನಾಮಿನೇಟ್ ಮಾಡಿದರು. ಮತ್ತೆ 1 ವಾರ ಸೈಲೆಂಟ್ ಇದ್ದೀರಿ, ಅಲ್ಲಿನವರು ಯಾರ ಜೊತೆಯೂ ಮಾತಾಡಲ್ಲ ಅಂತ, ಒಬ್ಬನೇ ಇರುತ್ತಾನೆ ಅಂತ ಹೇಳ್ತಾ ಇದ್ರು. 2ನೇ ವಾರ ಓಪನ್ ಆಗಿದ್ದಕ್ಕೆ ನಾಮಿನೇಟ್ ಮಾಡಿದರು. 3ನೇ ವಾರ ಯಾರ ಜೊತೆಗೂ ಮಾತಾಡಿಲ್ಲ ಅನ್ನೋದಕ್ಕೆ ನಾಮಿನೇಟ್ ಮಾಡಿದರು. ಅಲ್ಲ, ಎಲ್ಲದಕ್ಕೂ ಒಂದೊಂದು ಹೇಳ್ತಾ ಇದ್ದರೆ ಅವನು ಹೇಗೆ ತಾನೇ ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಮನೆಯಲ್ಲಿರುವವರನ್ನು ಅರ್ಥ ಮಾಡಿಕೊಂಡ ಬಿಗ್ ಬಾಸ್ ಪ್ರತಾಪ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಧೈರ್ಯ ತುಂಬಿದ್ರು. ಆದರೆ ಮನೆಯವರು, ನಿನ್ನ ಇಮೇಜ್ ಹೊರಗಿನ ಜನತೆಗೆ ಬೇರೆ ರೀತಿ ಅಂತ ಹೇಳಿ ಪ್ರತಾಪ್ ರವರನ್ನು ಮತ್ತೆ ಡೌನ್ ಮಾಡ್ತಿದ್ರು. ಪ್ರತಾಪ್ ಅವರಿಗೆ ಹೊರಗಡೆ ಜಗತ್ತಿನಲ್ಲಿ ಆಗಿರುವ ಬದಲಾವಣೆ ತಿಳಿದಿರಲಿಲ್ಲ. ಅದು ಅವನಿಗೆ ತುಂಬ ಭಯದಿಂದ ಸೈಲೆಂಟ್ ಆಗಿ ಇರುವಂತೆ ಮಾಡಿತ್ತು. ಅದನ್ನೆಲ್ಲ ಅರ್ಥ ಆಗೋಕೆ ಅವರ ತಂದೆ ತಾಯಿಯೇ ಬರಬೇಕಿತ್ತು. ಅವರ ತಂದೆ ತಾಯಿ ಬಂದು ಹೋದ ಮೇಲೆ ಪ್ರತಾಪ್ ತುಂಬ ಬದಲಾದರು. ಅವರಲ್ಲಿ ಆಗುವ ಕಾಂಟ್ರಿಬ್ಯೂಷನ್ ಅನ್ನುವುದಕ್ಕಿಂತ ಅವರಿಗೆ ಮನೆಯವರು ಕೊಟ್ಟ ಅವಕಾಶದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮನೆಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟಾಗಲೇ ಕಾಂಟ್ರಿಬ್ಯೂಷನ್ ಅನ್ನೋದು ಕೊಡೋಕೆ ಆಗೋದು. ಅವಕಾಶ ಕೊಡದೆ ಡಾಮಿನೇಟ್ ಮಾಡಿದರೆ ಹೇಗೆ ಆಗುತ್ತೆ? ಹೇಳಬೇಕು ಅಂದರೆ ಮೊದಲು ಪ್ರತಾಪ್ಗೋಸ್ಕರನೇ ಬಿಗ್ ಬಾಸ್ ಸೀಸನ್ 10ನ್ನು ನೋಡೋಕೆ ಮುಗಿಬಿದ್ದಿದ್ದು ಜನ. ಆಮೇಲೆ ಬೇರೆಯವರನ್ನು ಸ್ಟ್ಯಾಂಡ್ ತಗೋತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 10ನ್ನು ಅಷ್ಟೊಂದು ಇಷ್ಟಪಟ್ಟು ಜನ ನೋಡೋದಕ್ಕೆ ಮೊದಲ ಕಾರಣ ಅಥವಾ ಪಿಲ್ಲರೇ ಪ್ರತಾಪ್. ಆಮೇಲೆ ಸಂಗೀತ, ಆಮೇಲೆ ವಿನಯ್, ಆಮೇಲೆ ಕಾರ್ತಿಕ್. ಗುಡ್ ಆರ್ ಬ್ಯಾಡ್ ಎರಡೂ ಸೇರಿ. ಹೀಗೆ ಇರಬೇಕಾದರೆ ಪ್ರತಾಪ್ ಏನೂ ಮಾಡಿಲ್ವಾ ಮನೆಗೆ ಅನ್ನೋದು ನನ್ನ ಪ್ರಶ್ನೆ. ದಯವಿಟ್ಟು ಪ್ರತಾಪ್ ಅವರು ಏನೂ ಮಾಡಿಲ್ಲ ಅಂತ ಯಾರೂ ಹೇಳಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ರವರ ಕಾಂಟ್ರಿಬ್ಯೂಷನ್ ಏನೂ ಇಲ್ವಾ? ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಾಗೆ ಟಾಪ್ 5 ಫೈನಲಿಸ್ಟ್ಗಳ ಲಿಸ್ಟ್ನಲ್ಲಿ ಯಾರ್ಯಾರ ಹೆಸರು ಇರಬೇಕು ಅಂತ ನಿಮಗನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.